ಈಗ ನೀವು ದಯವಿಟ್ಟು ನಿಮಗೆ ಅದನ್ನು ತೆಗೆಸುವಂಥದ್ದು ಇದಿರ್ತದೆ. ಅವರೇನಾದರೂ ನಾನು ಇಲ್ಲಿ ಬರೋದನ್ನು ಮೆಸೇಜ್ ಏನನ್ನ ಕೊಟ್ಟಿದ್ರೆ ಇವತ್ತು ನಾನು MLA ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತೀನಿ. ಇಲ್ಲಿ ಬರೋದೇನಾದರೂ ನಮ್ಮ ಮನೆಗೆ ಭೇಟಿ ಮಾಡಬೇಕು ಅಂತ ಏನಾದರೂ ತಮಗೇನು ಆ ಕಾಲ್ ಡೀಟೇಲ್ ತೆಗೆದ್ರೆ ನಿಮ್ಗೆ ಸಿಗುತ್ತೆ. ನನಗೇನಾದರೂ ಕಾಲ್ ಮಾಡಿದರೆ 3-4 ದಿನದೊಳಗಡೆಗೆ ನೀವೇನಾದರೂ ಅದನ್ನು ತೋರಿಸ್ಬಿಟ್ರೆ ನಾನು ಈ ಕ್ಷಣದಲ್ಲಿ ರಾಜೀನಾಮೆ ಕೊಡ್ತೀನಿ. ಅವ್ರು ಹೇಳಿರೋದು ಏನಾದರೂ ಸುಳ್ಳಾಗಿದ್ದರೆ ಅವ್ರೇನು ಮಾಡ್ತಾರೆ ಅನ್ನೋದನ್ನು ಅವರೇ ಮಾತಾಡಬೇಕು. ಯಾಕಂದರೆ ನಮ್ಮ ಲೀಡ್ರ್ಗಳಿಗೆ ತಪ್ಪು ಸಂದೇಶ ಹೋಗಬಾರ್ದು, ಜನಗಳಿಗೆ ತಪ್ಪು ಸಂದೇಶ ಹೋಗಬಾರ್ದು. ಯಾಕಂದರೆ ಸಹಜವಾಗಿ ಅನ್ನಿಸ್ತದೆ, ಪಾಪ ಮನೆ ಬಾಗಿಲು ಬಂದು ಮನೆ ಒಳಗಡೆ ಇದ್ದರು, ಮನೆ ಬಾಗಿಲು ಬಿಡಲಿಲ್ಲ ಅಂತಂದಾಗ ಕೆಲವ್ರಿಗೆ ಅಯ್ಯೋ ಅನ್ನಿಸ್ತದೆ ಅದರಲ್ಲಿ. ಆದರೆ ಈ ಗಿಮಿಕ್ ಮಾಡೋದು ಬೇಡ. ನನ್ನ ಸುಳ್ಳು ನಾನು ಹೇಳ್ದಲ್ಲ, 5-6 ದಿನಗಳ ಹಿಂದೆ ಒಂದೇ ಒಂದು ಮೆಸೇಜ್ ಕಳಿಸವ್ರೆ, ವಿಶ್ವಣ್ಣ ನಾನು ನಿಮ್ಮನ್ನು ಭೇಟಿ ಮಾಡಬೇಕು, ಸಮಯ ಕೊಡ್ರಿ, ಇಷ್ಟೇ ಹೇಳಿರೋವಂಥದ್ದು. ಅದಾದಮೇಲೆ ಯಾವ ಫೋನೂ ಇಲ್ಲ, ಯಾವ ಮೆಸೇಜೂ ಇಲ್ಲ. ಬೇಕಾದ್ರೆ ನೀವು ನಾನು ಹೇಳ್ದಲ್ಲ ಕಾಲ್ ಡೀಟೇಲ್ ತೆಗೆ ಚೆಕ್ ಮಾಡಿಕೊಡ್ರಿ ಅವ್ರ ಫೋನಲ್ಲಿ. ಸಭೆಗೆ ನಾವೆಲ್ಲ ಹೋಗ್ತೀವಲ್ಲ, ಎಲ್ಲ ನಮ್ಮ ಶಕ್ತಿ ಕೇಂದ್ರ ಪ್ರಮುಖರದ್ದು ಎಲ್ಲ ಮೇಲ್ಮಟ್ಟ ಎಲ್ಲ ಪದಾಧಿಕಾರಿಗಳು ನಾವು ಅಮಿತ್ ಶಾ ಅವ್ರ ಕಾರ್ಯಕ್ರಮಕ್ಕೆ ಹೋಗ್ತೀವಿ. ನಾವು ಸರ್, ಈಗ ಮನೆಯೊಳಗಿನ ಜಗಳ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಹಿನ್ನಡೆ ಆಗಲ್ವಾ ಅಥವಾ ಪಕ್ಕದ ಮನೆಯವ್ರಿಗೆ ಲಾಭ ಆಗಲ್ಲ? ಈಗ ಅವರು ಅದನ್ನು ಅರ್ಥ ಮಾಡ್ಕೊಬೇಕು. ಕ್ಯಾಂಡಿಡೇಟ್ ಆಗಿರೋವಂಥವ್ರು ಗಾಜಿನ ಮನೆಯಲ್ಲಿ ಇರ್ತಾರೆ, ಭಾಳ ಸೂಕ್ಷ್ಮವಾಗಿ ಅವರು ನಡೆ ನುಡಿಗಳೆಲ್ಲ ಇರಬೇಕು. ಈಗ ಆಗದೇ ಇರೋರು ಒಂದು ಮಾತಾಡಿದ್ರೆ ನಾವು ಸ್ವಲ್ಪ ಸಮಾಧಾನವಾಗಿ ಎಲ್ಲ ಇರಬೇಕಾಗ್ತದಲ್ವ. ಅವರು ಭಾಳ ಅನುಭವಸ್ಥರು, ರಾಜಕಾರಣ ಮಾಡಿರ್ತಕ್ಕಂಥವ್ರು. ನಮ್ಗೆ ಸ್ವಲ್ಪ ರಾಜಕಾರಣದಲ್ಲಿ ಸ್ವಲ್ಪ ಅನುಭವ ಕಡಿಮೆ ಅನ್ನಿಸ್ತದೆ, ನಮಗೆ ಆಡಳಿತದಲ್ಲಿ ಸ್ವಲ್ಪ ಅನುಭವ ಕಡಿಮೆ ಅನ್ನಿಸ್ತದೆ. ನಾವು ಇರೋದನ್ನು ನೇರವಾಗಿ ಹೇಳ್ತೀವಿ, ನಾವು ಒಳಗಡೆ ಏನು ಇಟ್ಕೊಳಕ್ಕೆ ಹೋಗೋದಿಲ್ಲ. ಅದು ಕೆಲವ್ರಿಗೆ ಆಗದೇ ಇರ್ಬೋದೇನೋ. ಅಂತಿಮವಾಗಿ ನಾವು ನಾಳೆ ಅಮಿತ್ ಶಾಜಿ ಅವ್ರದ್ದು ಏನು ಬರ್ತಾರೆ, ಅಕಸ್ಮಾತ್ ನಮ್ಮ ರಾಷ್ಟ್ರೀಯ ನಾಯಕರು ಏನಾದರೂ ನಮ್ಮ ಕ್ಷೇತ್ರಕ್ಕೆ ಬಂದರೆ ಮಿನಿಮಮ್ ನಾವು 100-150 ವೆಹಿಕಲ್ಗಳು, ಕಾರುಗಳಲ್ಲಿ ಕರ್ಕೊಂಡು ಹೋಗ್ತೀವಿ ನಾವು. ಅಂದರೆ ಬಸ್ಗಳು ಮಾಡಿ ಜನ ಕರ್ಕೊಂಡು ಹೋಗ್ತೀವಿ ನಾವು ಕಡೆಗೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಹಿಂದೆ ಮುಂದೆ ನಾವು ನೋಡೋಕ್ಕೆ ಹೋಗೋದಿಲ್ಲ. ಉಳಿಕೆದು ಅವರು 8 ಕ್ಷೇತ್ರ ಓಡಾಡಿಕೊಂಡು ಕಾರ್ಯಕರ್ತರನ್ನ, ಅಲ್ಲಿ ಮುಖಂಡರನ್ನ ವಿಶ್ವಾಸ ತೊಗೊಬೇಕು. ಈಗಾಗಲೇ ನೋಡ್ರಿ, ಆಗಲೇ JDS ಅವರೆಲ್ಲ ಕಾಂಗ್ರೆಸ್ಗೆ ಹೋಯ್ತಾವ್ರೆ. ಯಾರು ನಮ್ಮ ಜೊತೆಯಲ್ಲಿ ಇದ್ಕೊಂಡಿದ್ರು ಅವರೆಲ್ಲ ಬಚ್ಚೇಗೌಡರು, ಆಮೇಲೆ ಜಿಲ್ಲಾಧ್ಯಕ್ಷರು ಮುನೇಗೌಡರು ಎಲ್ಲ ಹೋಗ್ತಾವ್ರೆ, ನೆಲಮಂಗಲ ಹೋಗ್ತಾವ್ರೆ. ಅದನ್ನು ನಾವು ತಡೆಯೋಕ್ಕಾಗ್ತದೆ? ಇವರು ಸ್ವಲ್ಪ ಪ್ರಯತ್ನ ಮಾಡಬೇಕು. ಮತ್ತೊಮ್ಮೆ ಏನಾದರೂ ನಿಮ್ಗೆ ಕಾಲ್ ಮಾಡಿ ಭೇಟಿಗೆ ಬರ್ತೀನಿ ಅಂದರೆ ಅವಕಾಶ ಕೊಡ್ತೀರಾ ಸರ್? ಈಗ ಫಸ್ಟ್ ಈಗ ನಾವು ನಮ್ಮ ಮುಖಂಡರು ಮಾತಾಡಿ ನಾವೇ ಕರಿತೀವಿ. ಅವ್ರೇನು ಭೇಟಿ ಮಾಡೋದು ಬೇಡ, ನಾವೇ ಫೋನ್ ಮಾಡಿ ದಯವಿಟ್ಟು ಬನ್ನಿ ಸರ್ ಅಂತೇಳಿ ಕರಿತೀವಿ. ಅದ್ರ ಕಡೆ ನಮ್ಮ ಸುಧಾಕರ್ ಅಲ್ಲ, ನಾನು ಹೇಳ್ದಲ್ಲ, ಸುಧಾಕರ್ ಮುಖದಲ್ಲಿ ನರೇಂದ್ರ ಮೋದಿಯವ್ರನ್ನ ಕಲ್ಪನೆ ಮಾಡ್ಕೊತೀವಿ ನಾವು ಅಷ್ಟೇ, ಬೇರೆ ಯಾರು ಮಾಡ್ಕೊಳ್ಳೋಣ. ಗಿಮಿಕ್ ಮಾಡಬೇಡ್ರಿ, ಜನಗಳಿಗೆ ಪಬ್ಲಿಕ್ಕಾಗಿ ತಪ್ಪು ಅರ್ಥ ಬರೋ ರೀತಿಯಲ್ಲಿ ಬೇಡ. ಇವೆಲ್ಲ ನಾವು ಭಾಳ ನೋಡಿದ್ದೀವಿ. ಸಿಂಪಲ್ಲಾಗಿ ನಾವು ಇಬ್ಬರೇ ಮಾತಾಡಬೇಕು ಗುಟ್ಟಾಗಿ ಅಂದಾಗ ರೂಮ್ ಒಳಗಡೆ ಇರ್ತೀವಿ, ಮೀಡಿಯಾದ ಎದುರುಗಡೆ ಮಾತಾಡ್ತೀವ? ಯಾಕೆ ಇವೆಲ್ಲ ಮಾಡಬೇಕು ಅಂತೇಳಿ ಅಷ್ಟೇ. 75,000 ಏನು ಲೀಡಿತ್ತು ಕಳೆದ ಸಲ 19 ಚುನಾವಣೆಯಲ್ಲಿ. ಈ ಸಲ 24 ಅದೇ ಲೀಡ್ ಬರುತ್ತಾ ಸರ್? ಗೊತ್ತಿಲ್ಲ ಸರ್. ನಾವು ಕೆಲಸ ಮಾಡೋದು ಮಾಡ್ತೀವಿ, ಜನ ತೀರ್ಮಾನ ಮಾಡ್ತಾರೆ. ಯಾಕಂದರೆ ಪ್ರತಿ ಎಲೆಕ್ಷನ್ಗೂ ಕೂಡ ಡಿಪೆಂಡ್ ಅಪಾನ್ ಕ್ಯಾಂಡಿಡೇಟ್ ಆಗ್ತದೆ. ಈಗ ಲಾಸ್ಟ್ ಟೈಮ್ ಬಚ್ಚೇಗೌಡರದ್ದು ಸಿಂಪತಿ ಇತ್ತು, ಮೋದಿಜಿಯವ್ರ ವೇವ್ ಇತ್ತು, ಮತ್ತು ಬೇರೆ ಬೇರೆ ಕೂಡ ಇಡೀ ನಮ್ಮ ಒಕ್ಕಲಿಗ ಜನಾಂಗ ಏನಿತ್ತು ಪಕ್ಷಾತೀತವಾಗಿ ಬಚ್ಚೇಗೌಡರನ್ನ ಗೆಲ್ಲಿಸ್ಬೇಕು ಅಂತೇಳಿ ವೋಟ್ ಹಾಕಿದರು. ಬಲಿಜಿಗ ಕಮ್ಯುನಿಟಿ ಒಂದು ಸೈಡು ಮೋದಿ ಇವ್ರಿಗೆ ಬಚ್ಚೇಗೌಡರಿಗೆ ಮಾಡಿದರು, ವೀರಪ್ಪ ಮೊಯ್ಲಿ ವೀಕ್ ಕ್ಯಾಂಡಿಡೇಟ್ ಆಗಿದ್ದರು. ಸೊ ಇವೆಲ್ಲ ಬೇರೆ ಬೇರೆ ಕಾರಣಗಳಿಂದ ಲಾಸ್ಟ್ ಟೈಮ್ 75,000 ವೋಟ್ ಬಂದೈತೆ. ಬಟ್ ಈ ಸರಿನೂ ಏನಾಗ್ತದೆ ಗೊತ್ತಿಲ್ಲ ನಮಗೂ. ಅಲ್ಲ, ಈಗ ನಾಳೆ ಇವತ್ತು ಮುಖಂಡರ ಜೊತೆಲಿ ಕೂತ್ಕೊಂಡು ಟಾರ್ಗೆಟ್ ಕೊಡ್ತೀವಿ ನಾವು, ಎಷ್ಟು ಕೊಡಬೇಕು ಏನು ಅಂತೇಳಿ. ನಾವು ಏನೇ ಆದರೂ ಕೊನೆಗೆ ಅಂತಿಮವಾಗಿ ವೋಟ್ ಹಾಕೋದು ಜನನೇ. ಅದೇ ಸ್ಟ್ರಾಂಗ್ ಆಗ್ತಾರೆ ರೀ, ಈಕ್ವಲ್ ಅಂತ ಅಂದ್ಕೊಳ್ರಿ. ನಾವು ವೀರಪ್ಪ ಮೊಯ್ಲಿ ಅವರಾಗಿದ್ದರೆ ನಮ್ಗೆ ಭಾಳ ಸುಲಭ ಆಗ್ತಾಯಿತ್ತು, ಈಸಿಯಾಗಿ ಗೆಲ್ತಾ ಇದ್ದೀವಿ ನಾವು ಜನನೇ. ಈಗ ಸ್ವಲ್ಪ ಪೈಪೋಟಿ ಇರ್ತದೆ ಅದರಲ್ಲಿ, ನಾವು ಏನು ಕಡ್ಗಾಣಿಸಂಗಿಲ್ಲ. ರಕ್ಷಾರಾಮಯ್ಯನೂ ಕೂಡ ಕಡ್ಗಾಣಿಸಂಗಿಲ್ಲ. ನಾವು ಕೆಲಸ ಮಾಡಬೇಕಾಗ್ತದೆ. ನಾವು ಯಾವುದೇ ರೀತಿಯಾದಂಥ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ನಾವು ಕೆಲಸ ಮಾಡೋಂಗಿಲ್ಲ. ಸ್ವಲ್ಪ ಹೆಚ್ಚಿನ ಶ್ರಮ ಹಾಕ್ಬೇಕಾಗ್ತದೆ, ಹಾಕ್ತೀವಿ ನಾವು. ಬಿಜೆಪಿಗೆ ನೀವೊಬ್ಬರು ಇದ್ದೀರಿ, ಧೀರಜ್ ಇಬ್ಬರಿದ್ದಾರೆ 8 ಕ್ಷೇತ್ರಗಳಲ್ಲಿ. ಇನ್ನು 5 ಕ್ಷೇತ್ರಗಳಲ್ಲಿ ಅವರಿಗೆ ಕಾಂಗ್ರೆಸ್ ಇದೆ. ಮತ್ತು ಸುಧಾಕರ್ ಅವರು ಎಲ್ಲಿಗೆ ಹೋದ್ರು, ಈಗ ದೊಡ್ಡಬಳ್ಳಾಪುರದಲ್ಲೂ ಅಸಮಾಧಾನ, ಹೊಸಕೋಟೆಯಲ್ಲೂ ಅಸಮಾಧಾನ, ಯಲಹಂಕದಲ್ಲೂ ಪ್ರೊಟೆಸ್ಟು, ಪ್ರತಿಭಟನೆ, ಆಕ್ರೋಶ ವ್ಯಕ್ತ. ಎಲ್ಲೋ ಒಂದು ಕಡೆ ಒಗ್ಗಟ್ಟನ್ನ ಎಲ್ಲ ಸರೋಯ್ತಲ್ಲ, ಎಲ್ಲ ಸರೋಗ್ತದೆ. ನಾನು ಹೇಳ್ದಲ್ಲ, ಪ್ರಾರಂಭದಲ್ಲಿ ಸಣ್ಣ ಪುಟ್ಟ ಅಸಮಾಧಾನ ಇದ್ದೇ ಇರ್ತದೆ. ಅವೆಲ್ಲ ಕಾಲಕ್ರಮೇಣ ಅವೆಲ್ಲ ಕೂಡ ನಡ್ಕೊಂಡು ಹೋಗ್ತದೆ. ಲಾಸ್ಟ್ ಟೈಮ್ ನಾನು ಒಬ್ಬನೇ MLA ಇದ್ದಾಗ